ನಮಸ್ಕಾರ. ಕನ್ನಡ ರಾಜ್ಯೋತ್ಸವವನ್ನು ನಾವು ನವೆಂಬರ್ 1ನೇ ತಾರೀಕು ಮಾತ್ರ ಆಚರಿಸಬಾರ್ದು. ಇಡೀ ತಿಂಗಳು, ಇಡೀ ವರ್ಷ, ಪ್ರತಿದಿನ ಕನ್ನಡ ನಮ್ಮದು ಅನ್ನುವ ಭಾಷೆಯನ್ನು ಹೇಗೆ ಆರಾಧನೆ ಮಾಡ್ತಾ ಆಚರಿಸ್ತೀವೋ ಅದೇ ರೀತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ನೇ ತಾರೀಕು ಮಾತ್ರ ಆಚರಿಸಬಾರ್ದು. ಪ್ರತಿನಿತ್ಯವೂ ಮಹಿಳಾ ದಿನಾಚರಣೆ. ಯಾತಕ್ಕೆ ಅಂದರೆ ಎಲ್ಲಿ ಮಹಿಳೆ ಇದ್ದಳೋ ಅಲ್ಲಿ ಸಂಭ್ರಮ ಇರುತ್ತೆ. ಸಂಭ್ರಮ ಮತ್ತು ಮಹಿಳೆ ಒಂದೇ ನಾಣ್ಯದ ಎರಡು ಮುಖಗಳು. ಮಹಿಳೆ ಎಷ್ಟು ಸೂಕ್ಷ್ಮವೋ ಅಷ್ಟೇ ಶಕ್ತಿವಂತಳು ಕೂಡ. ಒಬ್ಬ ಕವಿ ಹೇಳ್ತಾರೆ, ತುಂಬ ಫೇಮಸ್ ಆದಂತಹ ಒಂದು ಸಾಲು, ಮಹಿಳೆ ಸ್ವತಃ ಎಷ್ಟು ಶಕ್ತಿವಂತಳು ಎಂದರೆ ಗಂಡಿಗೆ ಜನ್ಮ ನೀಡುವಷ್ಟು. ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ. ಆದರೆ ಪುರುಷ ಪ್ರಧಾನ ಅನ್ನುವಂತಹ ಸಮಾಜದಲ್ಲಿ ಆಕೆಗೆ ಕೆಲವೊಂದು ನಿರ್ದಿಷ್ಟವಾದ ಸಾಂಸ್ಕೃತಿಕವಾದ ಮತ್ತು ಕೌಟುಂಬಿಕವಾದ ಚೌಕಟ್ಟುಗಳಿವೆ. ಅದನ್ನು ತಿಳಿದವರು ಸ್ಟಿಕ್ಕಿ ಫ್ಲೋರ್ಸ್ ಅಂತ ಕರೀತಾರೆ. ಒಂದು ಸಂಸ್ಕೃತಿ ಕೂಡ ಅವಳನ್ನು ಇದೇ ರೀತಿ ಇರಬೇಕು, ಅದನ್ನು ಅವಳು ಪ್ರತಿಭಟಿಸಿ ಅಥವಾ ಮೀರಿ ಹೋದರೆ ಅವಳನ್ನು ಬೇರೆ ರೀತಿಯಲ್ಲಿ ಚಿತ್ರಿಸುವಂಥ, ಸಮಾಜದಿಂದ ದೂರವಿಡುವಂಥ ಅನೇಕ ಕೆಲಸಗಳು ನಡೆಯುತ್ತವೆ. ಆದರೆ ಮಾತೃಪ್ರಧಾನ ಸಮಾಜವೇ ಮುಂಚೆ ಇದ್ದಿತ್ತು. ಆದರೆ ಈ ಪಿತೃಪ್ರಧಾನ ಸಮಾಜದಲ್ಲಿ ಕೆಲವೊಂದು ಸ್ವಾತಂತ್ರ್ಯವನ್ನು ಯಾತಕ್ಕೆ ಕೊಟ್ಟಿಲ್ಲ ಅಂದರೆ ನಮ್ಮ ಹಿತದೃಷ್ಟಿಯಿಂದ, ಸುರಕ್ಷತೆಗಾಗಿ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ಒಳ್ಳೆಯದು, ಸ್ವೇಚ್ಛಾಚಾರ ಯಾವತ್ತೂ ಒಳ್ಳೆಯದಲ್ಲ. ಎತ್ತು ಏರಿಗೆಳಿದ್ರೆ ಕೋಣ ನೀರಿಗೆ ಇಳೀತು ಅಂತ ಆಗುವ ಹಾಗೆ ಆಗದೆ, ಗಂಡು ಹೆಣ್ಣು ಇಬ್ಬರೂ ಸಮಾಜದಲ್ಲಿ ಸಂತೋಷವಾಗಿ ಜೊತೆಯಾಗಿ ಕೆಲಸ ಮಾಡ್ತಾ ನಡೆದರೆ, ಸಹಕಾರದಿಂದ, ಸೌಹಾರ್ದದಿಂದ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗಿಂದ ನಡೆದರೆ ಈ ಸಮಾಜ ಮತ್ತಷ್ಟು ಉನ್ನತಿಯಾಗುತ್ತೆ. ನಾನು ಮನುಷ್ಯ ಜೀವಿ, ನೀನು ಮನುಷ್ಯ ಜೀವಿ. ನಮ್ಮಿಬ್ಬರಲ್ಲಿ ಇರುವುದು ಹೃದಯನೇ. ಇಬ್ಬರಿಗೂ ಮನಸ್ಸಿದೆ, ಇಬ್ಬರಿಗೂ ನೋವಿದೆ, ಇಬ್ಬರಿಗೂ ನಲಿವಿದೆ. ಹಾಗಾಗಿ ಒಬ್ಬರು ಮತ್ತೊಬ್ಬರಿಗೆ ನೋವುಂಟಾಗದ ಹಾಗೆ, ಅಪಕಾರ ಮಾಡದ ಹಾಗೆ ಬದುಕಿದರೆ ಸಾಕು. ಆಗ ಪ್ರತಿನಿತ್ಯವೂ ಮಹಿಳಾ ದಿನಾಚರಣೆ ಅನ್ನಬಹುದು. ಪುರುಷರಿಲ್ಲದಿದ್ದರೆ ಮಹಿಳೆಯೂ ಮಾಡೋಕ್ಕಾಗಲ್ಲ, ಮಹಿಳೆ ಇಲ್ಲದಿದ್ದರೆ ಪುರುಷನೂ ಮಾಡೋಕ್ಕಾಗಲ್ಲ. ಇಬ್ಬರು ಜೊತೆ ಸೇರಿ ನಡೆಯೋಣ. ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಾವು ಸಂಭ್ರಮ, ಸಂತೋಷವನ್ನು, ಸಡಗರವನ್ನು ಸಮಾಜದ ಶ್ರೇಯೋಭಿವೃದ್ಧಿಗೆ ಕೊಡುಗೆಯಾಗಿ ನೀಡೋಣ ಅನ್ನುವಂಥದ್ದು ನನ್ನ ಹಾರೈಕೆ.